ಎಲ್ಲ ಕರಿತೀವಿ. ವಿಶೇಷ ಏನಿಲ್ಲ. ಇವತ್ತು ನ್ಯೂ ಇಯರ್ಸ್ ಡೇ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ದೇವ್ರನ್ನ ಪ್ರಾರ್ಥನೆ ಮಾಡೋಣ, ಆ ದೇವರು ಎಲ್ರಿಗೂ ಆರೋಗ್ಯ ಕೊಡಲಿ. ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಲಿ, ಎಲ್ರಿಗೂ ದೇವರ ಆರೋಗ್ಯ ಭಾಗ್ಯವನ್ನು ಕೊಡಲಿ, ಎಲ್ಲ ಸಮೃದ್ಧಿಯಾಗಿರೋ ಎಲ್ಲ ಧರ್ಮದ ಎಲ್ಲ ವರ್ಗದ ಜನ ಕೂಡ ಸುಖ ಶಾಂತಿಯಿಂದ ಬಾಳೋಣ. ಈ ದಿನ ಏನು ವಿಶೇಷ ಇಲ್ಲ, ನಿಮ್ಮನ್ನು ಸುಮ್ಮನೆ ಭೇಟಿ ಆಗೋಣ. ದೇವಸ್ಥಾನಕ್ಕೆ ಬಂದಿದ್ದೆ, ಸಾಯಂಕಾಲ ಮುಳುಬಾಗಿಲಿನಲ್ಲಿ ಉರ್ಸಿದೆ. ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ಕೊಂಡು ಈಗ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಕಾರ್ಯಕ್ರಮ ಒಂದು ದೇವನಹಳ್ಳಿ ಒಂದು ಕಾರ್ಯಕ್ರಮ ಇದ್ದಿದ್ದರಿಂದ ತಡ ಆಯ್ತು. ಅಲ್ಲದೆ ನಾನು 12ಕ್ಕೆ ಬರಬೇಕು ಅಂತಿದ್ದೆ. ರಾಜಕೀಯ ಏನಂತ ಬದಲಾವಣೆ ಕಾಣಿಸ್ತಾ ಇಲ್ಲ. ಅಂತ ಬದಲಾವಣೆಗಳೇನಿದ್ರೆ ಹೈಕಮಾಂಡೇ ಮಾಡಬೇಕು, ಅಂಥದ್ದೇನು ಸೂಚನೆ ಇಲ್ಲ. ಯಾವುದು ಯಾರನ್ನ ತೆರವು ಮಾಡಿದ್ದಾರೆ ಸಂತ್ರಸ್ತರ ವಿಚಾರದಲ್ಲಿ ಸರ್ಕಾರ ಮಾಡಿದ್ರೆ ಸರಿ ಅಂತ ಅಥವಾ ವಿರೋಧ ಪಕ್ಷ ಯಾವಾಗ ಆರೋಪ ಮಾಡಕ್ಕೆ ಇರ್ತಾರೆ, ಸರ್ಕಾರ ಸೂಕ್ತವಾದಂಥ ತೀರ್ಮಾನಗಳನ್ನು ತೆಗೆದುಕೊಂಡಿರ್ತಾರೆ. ಬಟ್ ಯಾರನ್ನು ಕೂಡ ನಿರಾಶ್ರಿತರು ಮಾಡೋಕ್ಕಾಗಲ್ಲ, ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ಬೇಕಾಗ್ತದೆ. ಆ ಭಾಗದಲ್ಲಿ ನೆಲೆಸಿದ್ರು ಯಾರೇ ಆಗಲಿ. ಅದಕ್ಕೆ ಸರ್ಕಾರದ ಆಡಳಿತದಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರ ಹಸ್ತಕ್ಷೇಪ ಬಹಳಷ್ಟು ಚರ್ಚೆ ಆಗ್ತದೆ ಸರ್. ಈ ವಿಚಾರ ಇಲ್ಲ, ಅವರ ಹಸ್ತಕ್ಷೇಪ ಏನೂ ಇಲ್ಲ. ಅವರು ರಾಷ್ಟ್ರಮಟ್ಟದ ACC ಜನರಲ್ ಸೆಕ್ರೆಟರಿ ಇದ್ದಾರೆ. ಯಾವುದೇ ವಿಷಯಗಳಲ್ಲಿ ಹಸ್ತಕ್ಷೇಪ ಅವ್ರು ಮಾಡಿಲ್ಲ. ಈಗ ನಮ್ಮ ಬೆಳೆಯುವಂಥ ನಗರ ಇಡೀ ರಾಷ್ಟ್ರದ ಬಿಹಾರ, ವೆಸ್ಟ್ ಬೆಂಗಾಲು, ಉತ್ತರ ಪ್ರದೇಶದಿಂದ ಹಿಡಿದು ಎಲ್ಲ ಕಡೆ ಜನನೂ ಇಲ್ಲದಾರೆ, ಕೇರಳದವರು ಇರ್ತಾರೆ. ಇದೇನು ಹೊಸದೇನಲ್ಲ. ಇಲ್ಲಿ ಅಭಿವೃದ್ಧಿ ಚೆನ್ನಾಗಾಗ್ತಾ ಇದೆ, ಅವಶ್ಯಕತೆ ಇದೆ. ಜನ ಇಡೀ ರಾಜ್ಯದ ಅಭಿವೃದ್ಧಿ ವಿಷಯದಲ್ಲಿ ಬೇರೆ ಬೇರೆ ರಾಜ್ಯಗಳು ಬಂದು ಇಲ್ಲಿ ಕೆಲಸಕ್ಕೆ ಇರುವಂಥದ್ದಿದೆ. ಈಗ ನಾವು ಕೂಡ ಒನ್ ನೇಷನ್ ಒನ್ ಕಾರ್ಡ್ ಮಾಡಿರೋದ್ರಿಂದ ಅವ್ರು ಎಲ್ಲೇ ಇರಲಿ, ಭಾರತ ದೇಶದಲ್ಲಿ ಎಲ್ಲೇ ಇರಲಿ, ಅವ್ರಿಗೆ ರಾಜಧಾನಿಗೆ ಕೊಡಬೇಕು ಅಂತ ನ್ಯಾಯಬೆಲೆ ಅಂಗಡಿರು ನಾವು ಸರ್ಕಾರ ಒಂದು ತೀರ್ಮಾನ ಮಾಡಿದೆ. ಕೇಂದ್ರ ಸರ್ಕಾರ ತೀರ್ಮಾನದಂತೆ ನಾವು ಅದನ್ನು ಕೊಡಬೇಕಾಗ್ತದೆ. ಅದರಿಂದ ಅವ್ರಿಗೂ ಈಗ ಅನುಕೂಲ. ಅವರು ಅವ್ರೂರಲ್ಲೇ ಇರಬೇಕು ಅಂತೇನಿಲ್ಲ, ಎಲ್ಲಿದ್ದರೂ ಕೂಡ ಅವ್ರಿಗೆ ಏನು ಸರ್ಕಾರ BPL ಒಳಪಟ್ಟವ್ರಿಗೆ ಭಾರತ ದೇಶದಲ್ಲಿ ಏನು ಕೊಡಬೇಕಂತ ತೀರ್ಮಾನ ಮಾಡಿದ್ದಾರೆ, ಅದು ಭಾರತದ ಯಾವ ಮೂಲೆಯಲ್ಲಿದ್ದರೂ ಅವರಿಗೆ ಕೊಡಬೇಕಾಗ್ತದೆ. ಅದು ಯಾವ ರಾಜ್ಯದಲ್ಲೇ ಇರಲಿ, ಯಾವ ಜಿಲ್ಲೆಯಲ್ಲೇ ಇರಲಿ, ಅವರಿಗೆ ಕೊಡಬೇಕು ಅನ್ನೋ ತೀರ್ಮಾನ. ಅದರಂತೆ ಎಲ್ಲರೂ ಇರ್ತಾರೆ. ಕೇರಳದಲ್ಲಿ ಚುನಾವಣೆ ಸಮೀಪ ಇರುವಾಗ ಇದು ಟ್ವೀಟ್ ಮಾಡಿದ್ದಾರೆ ಅಂತ ಹೇಳಿ ನಮ್ಮ CM ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ. ನಿಮ್ಗೆ ಅನ್ಸುತ್ತಾ ಸರ್? ಇದರಲ್ಲಿ ಅವರು ರಾಜಕೀಯ ಬೆಳೆಸ್ತಾ ಇದ್ದಾರೆ ಅಲ್ಲ, ಅಲ್ಲಿನ ಮುಖ್ಯಮಂತ್ರಿಗಳು ರಾಜಕೀಯ ಬೆಳೆಸ್ತಾರೆ ಅಂತ ಹೇಳೋದಕ್ಕೆ ಅಲ್ಲಿನ ನಮ್ಮ ನಾಯಕರೇ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಬೇರೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಮಾತಾಡಿದ್ದೆ 2.5 ವರ್ಷದ ನಂತರ ಹಿರಿಯ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ನೀವು ಸಹ ಆ ಮಾತನ್ನ 2.5 ವರ್ಷ ಆದ ನಂತರ ಉಳಿದವರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ರಿ. ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದೀವಿ. ಹೈಕಮಾಂಡ್ ತೀರ್ಮಾನಕ್ಕೆ ಬಿಡ್ತೀವಿ. ಎಲ್ಲ ಬದಲಾವಣೆಗಳು ಮಾಡೋದು ಅವ್ರ ಕೈಲಿದೆ, ಅದು ನಮ್ಮ ಕೈಲಿಲ್ಲ. ನೀವು ಹೇಳಿದ್ರಿ 2 ವರ್ಷ ನಂತರ ಸೀನಿಯರ್ಗಳು ಕೊಡಬೇಕು, ಉಳಿದವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಎಲ್ಲ ವಿಷಯಗಳು ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಸಚಿವ ಸಂಪುಟ ವಿಸ್ತರಣೆ ಆಗಬೇಕಾದ್ರೆ ಅದು ಕೂಡ ಅವರೇ ಮಾಡ್ಬೇಕಲ್ಲಪ್ಪ. ಸೊ ಈಗ ಹೋಗ್ಲಿ ವಿಚಾರ ಸಂಬಂಧಪಟ್ಟಂಗೆ ನೀವು ಜನರಿಗೆ ಏನು ಇಮಿಡಿಯೇಟ್ ಆಗಿ ಮನೆ ಕೊಡೋದು ನಿರ್ಧಾರ ಮಾಡಿದ್ವಿ. ಈಗ ಮನೆಯಲ್ಲಿ ಸಾಕಷ್ಟು ಜನಕ್ಕೆ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಈಗ ನಾವು ನೋಡಿ, ಉದಾಹರಣೆಗೆ ಪ್ರತಿ ತಾಲೂಕಿನಲ್ಲಿ ಕೂಡ ಮಿನಿಮಮ್ 1,000 ಮನೆ ಕೊಡ್ತಾ ಇದ್ದೀವಿ, ಸೈಟ್ ಕೊಡ್ತಾ ಇದ್ದೀವಿ.
ಅದೇ ರೀತಿ ನಗರದಲ್ಲಿ ಕೂಡ ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ಇರ್ತದೆ ಅದೆಲ್ಲ ಕೊಡ್ತಾ ಇದ್ದಾರೆ. ಅದನ್ನು ನೇರವಾಗಿ ಕೇಳಿದವ್ರು ಬಂದಿದ್ದಾರೆ ಅವ್ರಿಗೆ ಸೌಲಭ್ಯ ಮಾಡ್ತಾರೆ ಅಂದರೆ ನಮ್ಮವ್ರಿಗೆ ಮೊದಲು ಮಾಡೇ ಇರ್ತಾರೆ, ಮಾಡ್ತಾನೇ ಇರ್ತೀವಿ. ಅದರಲ್ಲೇ ಅವ್ರಿಗೆ ಅನುಕೂಲ ಆಗ್ಬೋದು ಬಿಟ್ಟರೆ ವಿಶೇಷ ಏನಿಲ್ಲ. ಸರ್, ಇದು ಏನು ಮಾನದಂಡ ಫಿಕ್ಸ್ ಮಾಡಿದ್ದೀರಾ ಸರ್ ಈ ಮನೆ ಕೊಡೋದಕ್ಕೆ ಅವ್ರಿಗೆ? ಮನೆ ಕೊಡೋದಕ್ಕೆ ಗೈಡ್ಲೈನ್ಸ್ ಇದೆ. ಆರ್ಥಿಕವಾಗಿ ಬಡವರಿಗೆ ಎಲ್ಲ ವರ್ಗದ ಜನರಿಗೂ ಕೊಡಬೇಕಂತಿದೆ. ಅದು ಕೇವಲ SC ST ಅಂತಲ್ಲ, ಎಲ್ಲ ವರ್ಗದ ಜನರು ಕೂಡ ಬಡವರಿಗೆ ಸೈಟು ಕೊಡಬೇಕು ಅಂತಿದೆ. ಹಿಂದೆ ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಈ ನಿರ್ಣಯಗಳಾಗಿದೆ. ಮನೆ ಇಲ್ಲದವ್ರಿಗೆ ಮನೆ ಕೊಡಬೇಕು, ಸೈಟ್ ಇಲ್ದವ್ರಿಗೆ ಸೈಟ್ ಇಡಬೇಕು. ಯಾರ್ದು ಆರ್ಥಿಕವಾಗಿ ಹಿಂದುಳಿತಾರೆ ಯಾವುದೇ ವರ್ಗದ ಜನ ಆಗಲಿ ಅವರೆಲ್ಲರಿಗೂ ಕೂಡ ಸೈಟ್ ಕೊಡಬೇಕು ಅಂತ ನಮ್ಮ ಸರ್ಕಾರದಲ್ಲಿ ತೀರ್ಮಾನ ಮಾಡಿದೆ. ಇಲ್ಲ, ಹಾಗೇನಿಲ್ಲ. ಅವರು ಮೊದಲಿನಿಂದ ಅಲ್ಲಿದ್ದೀರಾ, ಆದ್ದರಿಂದ ಅವ್ರಿಗೂ ಕೊಡ್ತಾರೆ, ನಮ್ಮವ್ರಿಗೂ ಕೊಡ್ತಾನೆ ಇದ್ದಾರೆ. ನಮ್ಮವ್ರಿಗೆ ನಿಲ್ಲಿಸಿ ಅವ್ರಿಗೇನು ಕೊಡ್ತಾ ಇಲ್ಲ. ಅವ್ರು ನಮ್ಮವ್ರಿಗೂ ಕೊಡ್ತಾರೆ, ಅವ್ರಿಗೂ ಕೊಡ್ತಾರೆ. ಅದರಲ್ಲಿ ಏನು ವಿಶೇಷ ಇಲ್ಲ. ಪದೇ ಪದೇ ನೀವು ಅದನ್ನ ಇಟ್ಕೊಂಡು ಅದನ್ನ ಯೂಸ್ ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ. ಏನಾದರೂ ಬೇರೆ ಹೇಳಿದ್ರೆ ನಾನು ಉತ್ತರ ಹೇಳ್ಬೋದು. ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಭಾರತ ದೇಶದಲ್ಲಿರೋ ಜನ ಇದ್ದಾರೆ, ನಮ್ಮಲ್ಲಿ ಕೆಲಸಕ್ಕೆ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಇದ್ದಾರೆ. ಅವರೇ ಆಗಲಿ, ಬಿಹಾರ ಆಗಲಿ, ವೆಸ್ಟ್ ಬೆಂಗಾಲ್ ಆಗಲಿ, ಯಾವುದೇ ಒಂದು ರಾಜ್ಯದವರು ಬಂದು ಇಲ್ಲಿ ಕೆಲಸ ಮಾಡ್ತಿದ್ರೆ ಅವರು ಬಹಳಷ್ಟು ದಿನ ಇಲ್ಲಿ ಉಳ್ಕೊಂಡಾಗ ಯಾವ ರೀತಿ ರೇಷನ್ ಕೊಡ್ತೀವಿ ಅದೇ ರೀತಿ ಅವ್ರಿಗೆ ಸೈಟ್ ಬೇಕಾದ್ರೆ ಸೈಟ್ ಕೊಡಬೇಕು, ಮನೆ ಬೇಕಾದ್ರೆ ಮನೆ ಕೊಡಬೇಕು. ಇದೇನು ಹೊಸದಲ್ಲ, ವಿಶೇಷ. ಅದೇನು ನೀವು ತಿಳ್ಕೊಬೇಕು, ನನಗೆ ಗೊತ್ತಿಲ್ಲ. ಅದಕ್ಕೆ ಉತ್ತರ ಹೇಳಲ್ಲ ನಾನು, ಗೊತ್ತಿಲ್ಲದೆ ಇರೋದಕ್ಕೆ ಉತ್ತರ ಹೇಳಲ್ಲ. ಸರ್, ಈಗ ಆ ಜಾಗದಲ್ಲಿ ಬಹುತೇಕರು ಒಂದು ಬಾಂಗ್ಲಾದೇಶ ಅಥವಾ ಹೊರ ರಾಜ್ಯದವರಿದ್ದಾರೆ. ಹೊರ ರಾಜ್ಯದವ್ರಿಗೆ, ಹೊರ ರಾಷ್ಟ್ರದವ್ರಿಗೆ ನೀವು ಪರಿಹಾರ ಕೊಡ್ತೀರಾ? ರಾಜ್ಯದಲ್ಲಿರುವಂತ ನಿರ್ಗತಿಕರಿಗೆ ಪರಿಹಾರ ಕೊಡೋದಿಲ್ಲ ಅನ್ನೋ ವಿಚಾರ ಮೊತ್ತ ಮೊದಲು ನಮ್ಮ ರಾಜ್ಯದವ್ರಿಗೆ ಇರ್ತದೆ. ಅದು ಯಥಾಸ್ಥಿತಿ ಯಾವಾಗೂ ನಡೀತಾ ಇದೆ. ಅದೇನು ಇವತ್ತಿಗೆ ಪ್ರಾರಂಭ ಆಗಿರೋದೇನಿಲ್ಲ. ಇವರೆಲ್ಲ ಹೊಸಬರು ಬಂದಿರೋರು 5 ವರ್ಷ 10 ವರ್ಷದಿಂದ ಇಲ್ಲಿರ್ತಾರೆ. ಅವ್ರಿಗೆ ಅವಕಾಶ ಮಾಡ್ಕೊಡು. ನಮ್ಮವ್ರಿಗೆ ನಿಲ್ಲಿಸಿ ಅವ್ರಿಗೆ ಕೊಡೋ ಅಂಥದ್ದಿಲ್ಲ, ನಮ್ಮವ್ರಿಗೂ ಕೊಡ್ತಾ ಇದ್ದಾರೆ. ಹೊರ ರಾಜ್ಯದವ್ರಿಗೂ ಕೊಡೋ ಹೊರ ರಾಜ್ಯದಲ್ಲಿರೋರು ಬಹಳಷ್ಟು ದಿನ ವಾಸ ಇದ್ದಾಗ ಅದು ಹಕ್ಕಾಗ್ತದೆ. ಅವರು ಅರ್ಜಿ ಹಾಕಿದರೆ ಕೊಡಬೇಕು. ರೇಷನ್ ಕಾರ್ಡ್ ಇರ್ತದೆ, ಬಾಡಿಗೆ ಮನೆಯಲ್ಲಿರ್ತಾರೆ, ಬಾಡಿಗೆ ಕಟ್ತಾ ಇರ್ತಾರೆ, ಇಲ್ಲಿರ್ತಾರೆ. ಅವ್ರ ಅರ್ಜಿ ಹಾಕಿದಾಗ ಅವ್ರಿಗೆ ಕೊಡಬೇಕು. ನಕಲಿ ಕಾರ್ಡನ್ನು ಎಲ್ಲ ವಜಾ ಮಾಡ್ತಾ ಇದ್ದಾರೆ. ನಕಲಿ ಕಾರ್ಡ್ ಯಾವುದಿದ್ರೂ ಕೂಡ ವಜಾ ಮಾಡ್ತಾ ಇದ್ದೀವಿ, ಸರ್ವೆ ಮಾಡ್ತಾ ಇದ್ದೀವಿ. ನಕಲಿ ರೇಷನ್ ಕಾರ್ಡ್ ಎಷ್ಟಿದ್ರು ಕೂಡ ನೀವು ಹೇಳ್ರಿ ವಜಾ ಮಾಡ್ತೀವಿ. ಎತ್ತಿನ ಹೊಳೆ ಏನೋ ಬರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ, ಬಟ್